ಹಲೋ ಸ್ಟೂಡೆಂಟ್ಸ್, ಈ KCET NEET ಮತ್ತು JEE ಕ್ಲಾಸ್ಗಳಲ್ಲಿ ಇವತ್ತು ಯಾವುದು ಚಾಪ್ಟರು ಮೋಷನ್ ಇನ್ ಎ ಸ್ಟ್ರೇಟ್ ಲೈನನ್ನು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಎವರೇಜ್ ವೆಲಾಸಿಟಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡುವ ಇವತ್ತು. ಸೊ ಎವರೇಜ್ ವೆಲಾಸಿಟಿ ಅಂದಾಗ ನಾವು ಏನು ಮಾಡ್ತೀವಿ ಕೇಳಿದರೆ, ಇಲ್ಲಿ ಎವರೇಜ್ ಸ್ಪೀಡ್ ಅಂದರೆ ಹಿಂದಿನ ಕ್ಲಾಸಲ್ಲಿ ನೀವು ನೋಡಿದಿರಲ್ವ, ಕಲ್ತ್ಕೊಂಡಿದ್ದೀರಿ. ಎವರೇಜ್ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಯಾಕೆಂದರೆ ನಮಗೆ ಡಿಸ್ಟೆನ್ಸ್ ಅಲ್ಲ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲ್ಲ. ಸೊ ಟೈಮ್ ಅನ್ನೋದು ಟೋಟಲ್ ಟೈಮ್, ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಎಲ್ಲಿಗಾಗಿದೆ ಅಂತ ನೋಡ್ತೀವಿ, ಪ್ಲಸ್ ಎವರೇಜ್ ವೆಲಾಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಭಾಳ ಸಿಂಪಲ್ ಕಾನ್ಸೆಪ್ಟು, ಬಟ್ ಯೂಶ್ವಲಿ ನಾವು ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಎಕ್ಸಾಮಲ್ಲಿ ಸಡನ್ನಾಗಿ ಎಲ್ಲಾದರೂ ಒಂದು ಸರಿ ಕ್ವಶನನ್ನು ಕೇಳಿಬಿಡ್ತಾರೆ. ಓಕೆ, ಸೊ ಎವರೇಜ್ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅನ್ನೋದು ಗೊತ್ತಾಯ್ತು ನಮಗೆ. ನಾವೀಗ ಏನು ಮಾಡುವ ಕೇಳಿದರೆ, ಒಂದು ಎಕ್ಸಾಂಪಲನ್ನು ತಗೊಳ್ಳೋ. ಎಕ್ಸಾಂಪಲನ್ನು ತಗೊಂಡು ಡಿಸ್ಪ್ಲೇಸ್ಮೆಂಟನ್ನು ಫೈಂಡ್ ಔಟ್ ಮಾಡುವ, ಅದಾದಮೇಲೆ ಟೈಮನ್ನು ಫೈಂಡ್ ಔಟ್ ಮಾಡುವ, ಮತ್ತು ಎವರೇಜ್ ವೆಲಾಸಿಟಿಯನ್ನು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡುವ. ಸೊ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಎ ಬಾಡಿ ಮೂವಿಂಗ್ ವಿತ್ ದ ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಟು 20 ಮೀಟರ್ ಪರ್ ಸೆಕೆಂಡ್. ಏನಾಯ್ತಿದು, ಒಂದು ಇನಿಷಿಯಲ್ ವೆಲಾಸಿಟಿನೂ ಕೊಟ್ಟರು, ಫೈನಲ್ ವೆಲಾಸಿಟಿನೂ ಕೊಟ್ಟರು. ಇನ್ 5 ಸೆಕೆಂಡ್ ವಾಟ್ ಈಸ್ ದ ಎವರೇಜ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಸೊ ಈಗ ಏನು ಮಾಡಬೇಕು, ನಾವು ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಇಕ್ವೇಷನನ್ನು ಯೂಸ್ ಮಾಡೋಣ. v=v0 ಪ್ಲಸ್ at. ಓಕೆ, ಈ ಎರಡೂ ಗೊತ್ತಿದೆ ನಮಗೆ, ಟೈಮ್ ಗೊತ್ತಿದೆ, ಹಾಗಾಗಿ ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಎಕ್ಸಲರೇಷನ್ ಎಷ್ಟು ಬರುತ್ತೆ, ಇದನ್ನು ಸಾಲ್ವ್ ಮಾಡಿದರೆ 20 - 10 ಅಂದರೆ 10 ಉಳ್ಕೊಳ್ಳುತ್ತೆ, 5 ಡಿವೈಡ್ ಆದರೆ 2 ಬರುತ್ತೆ. ಸೊ ಎಕ್ಸಲರೇಷನ್ ಈಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಫೈನ್. ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ಇನ್ 5 ಸೆಕೆಂಡ್. ಸೊ ಡಿಸ್ಪ್ಲೇಸ್ಮೆಂಟ್ ಇನ್ 5 ಸೆಕೆಂಡನ್ನು ಏನು ಮಾಡುವ, v² = v0² ಪ್ಲಸ್ 2ax ಅನ್ನು ಯೂಸ್ ಮಾಡೋಣ. ಇಲ್ಲಿ ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಎಕ್ಸಲರೇಷನ್ನು ಗೊತ್ತಿದೆ ನಮಗೆ, ಎಕ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ, 20² - 10² = 2 × 2x. ಸೊ 20² ಅಂದರೆ 400, ಇದು 10² ಅಂದರೆ 100. ಸೊ ಉಳಿಯೋದೆಷ್ಟು, 300 ಆ್ಯಂಡ್ 2 × 2 ಅಂದರೆ 4. ಸೊ 300/4 ಅನ್ನೋದು ಡಿಸ್ಪ್ಲೇಸ್ಮೆಂಟು. ಸೊ ದಟ್ ಈಸ್ = 75 ಮೀಟರ್. ಓಕೆ, ಡಿಸ್ಪ್ಲೇಸ್ಮೆಂಟು ಸಿಕ್ತು ನಮಗೆ. ಈಗ ಏನು ಮಾಡುವ, ನಾವು ಎವರೇಜ್ ವೆಲಾಸಿಟಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಇದನ್ನು. 75 ಟೈಮ್ ಎಷ್ಟಿದೆ, 5 ಸೆಕೆಂಡ್ ಇದೆ. ಸೊ ದಟ್ ಈಸ್ 15 ಮೀಟರ್ ಪರ್ ಸೆಕೆಂಡ್. ದಿಸ್ ಈಸ್ ದ ಆನ್ಸರ್. ಯಾವುದು, ಎವರೇಜ್ ವೆಲಾಸಿಟಿ. ಬಟ್ ಇದಕ್ಕೆ ಬೇರೆ ಏನಾದರೂ ಮೆಥಡ್ ಇದೆಯಾ ಅಂಥೇಳಿ. ಈಗ ಸೇಮ್ ಪ್ರಾಬ್ಲಮನ್ನು ನಾವು ಇನ್ನೊಂದು ರೀತಿ ಸಾಲ್ವ್ ಮಾಡಲಿಕ್ಕೆ ಹೋದರೆ, ಇದರಲ್ಲಿ ಏನಾಗಿದೆ ಕೇಳಿದರೆ, ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡು, ಫೈನಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್. ಎವರೇಜ್ ವೆಲಾಸಿಟಿಗೆ ಇನ್ನೊಂದು ಫಾರ್ಮುಲಾ ಇದೆ. ಏನು ಕೇಳಿದರೆ, ಸೊ ಯಾವುದೇ ಒಂದು ಇಂಟರ್ವಲ್ ಮಧ್ಯದಲ್ಲಿ 2 ವೆಲಾಸಿಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಏನು ಮಾಡಬೇಕು, ನಾವು ಎರಡನ್ನೂ ಆ್ಯಡ್ ಮಾಡಿ /2 ಮಾಡಬೇಕು. ಹಾಗೆ ಮಾಡಿದರೆ ಬರುತ್ತಾ, ಸೇಮ್ ಪ್ರಾಬ್ಲಮ್ ಅಲ್ವಾ ನಮ್ಮದು. ಸೊ ಇನಿಷಿಯಲ್ ವೆಲಾಸಿಟಿ 10, ಫೈನಲ್ ವೆಲಾಸಿಟಿ 20 /2 ಮಾಡಿದರೆ, ಸೊ 30/2 ದಟ್ ಈಸ್ 15 ಮೀಟರ್ ಪರ್ ಸೆಕೆಂಡ್. ಎಕ್ಸಾಕ್ಟ್ಲಿ ಸೇಮ್ ಆನ್ಸರ್. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಎವರೇಜ್ ವೆಲಾಸಿಟಿ ಫಾರ್ಮುಲಾ ಸರಿ ಇದೆ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಬಟ್ ಅದನ್ನು ಒಂದು ವೇಳೆ 2 ವೆಲಾಸಿಟಿ ಸಿಗೋದಾದರೆ, ಇನಿಷಿಯಲ್ ಆ್ಯಂಡ್ ಫೈನಲ್ಲು, ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಕರೆಕ್ಟಾ? ಓಕೆ. ಸೊ ಇದೊಂದು ಪ್ರಾಬ್ಲಮ್ ನೋಡಿ. ಬಾಡಿ ಫಾಲ್ಸ್ ಫ್ರೀಲಿ ಫಾರ್ 10 ಸೆಕೆಂಡ್. ಇಟ್ಸ್ ಎವರೇಜ್ ವೆಲಾಸಿಟಿ ಡ್ಯೂರಿಂಗ್ ದಿಸ್ ಜರ್ನಿ ಟೇಕ್ g = 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದನ್ನು ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ, KCETಯಲ್ಲಿ ಕೇಳಿದ್ದಾರೆ ಇದನ್ನು. ಇದಕ್ಕೆ ಆಪ್ಷನ್ಸ್ ಏನಿದೆ ಅಂದರೆ 100 ಮೀಟರ್ ಪರ್ ಸೆಕೆಂಡು, 10 ಮೀಟರ್ ಪರ್ ಸೆಕೆಂಡು, 50 ಮೀಟರ್ ಪರ್ ಸೆಕೆಂಡು, 5 ಮೀಟರ್ ಪರ್ ಸೆಕೆಂಡು. ಓಕೆ, ಹಾಗಾದರೆ ಯಾವುದು ಕರೆಕ್ಟ್ ಇದರಲ್ಲಿ? ಫಾರ್ ಫ್ರೀ ಫಾಲ್ ಇನಿಷಿಯಲ್ ವೆಲಾಸಿಟಿ ಇಸ್ 0 ಅಲ್ವಾ. ಫ್ರೀ ಫಾಲ್ ಆಗ್ತಾಯಿದೆ ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಸೊ ಫೈನಲ್ ವೆಲಾಸಿಟಿ ಆಫ್ಟರ್ 10 ಸೆಕೆಂಡ್ ನಾವೇನು ಮಾಡೋದು, v= v0 ಪ್ಲಸ್ gt ಅನ್ನು ಯೂಸ್ ಮಾಡೋದು ಇಕ್ವೇಷನ್. ಸೊ ಇಲ್ಲಿ v ಅನ್ನೋದು ಫೈನಲ್ ವೆಲಾಸಿಟಿ, v0 ಇನಿಷಿಯಲ್ ವೆಲಾಸಿಟಿ ಇಸ್ 0. ಎಕ್ಸಲರೇಷನ್ ಏನಾಗುತ್ತೆ, g ಆಗುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಫ್ರೀ ಫಾಲಿಂಗ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ v= gt, v0 0 ಇರೋದ್ರಿಂದ ವ್ಯಾಲ್ಯೂಸ್ ಏನು ಬಂತು, 10 × 10 ದಟ್ ಈಸ್ 100 ಮೀಟರ್ ಪರ್ ಸೆಕೆಂಡ್, ಫೈನಲ್ ವೆಲಾಸಿಟಿ. ಸೊ ಈಗ ನಮಗೆ 2 ವೆಲಾಸಿಟಿ ಸಿಕ್ತು, ಒಂದು ಇನಿಷಿಯಲ್ ವೆಲಾಸಿಟಿ, ಇನ್ನೊಂದು ಫೈನಲ್ ವೆಲಾಸಿಟಿ. ಹಾಗಾಗಿ ನಾವು ಎವರೇಜ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡೋಕ್ಕೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿದರೆ, ದಟ್ ಈಸ್ = 0 ಪ್ಲಸ್ 100 ಫೈನಲ್ ವೆಲಾಸಿಟಿ /2. ಸೊ ವಿಲ್ ಗೆಟ್ ದ ಆನ್ಸರ್, ಎವರೇಜ್ ವೆಲಾಸಿಟಿ = 50 ಮೀಟರ್ ಪರ್ ಸೆಕೆಂಡ್. ಓಕೆ,
ಈಗ ಇದೇ ಪ್ರಾಬ್ಲಮ್ಮು ಇನ್ನೊಂದು ಮೆಥಡ್ ನೋಡಿದ್ವಲ್ಲ ನಾವು ಫಸ್ಟ್ ಮೆಥಡು, ಹಂಗೆ ಮಾಡೋದಾದರೆ ಹೇಗೆ? ಈಗ ಇನಿಷಿಯಲ್ ವೆಲಾಸಿಟಿ 0 ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಇನ್ 10 ಸೆಕೆಂಡ್ ನೋಡ್ಬೇಕು ನಾವು. ಡಿಸ್ಪ್ಲೇಸ್ಮೆಂಟು ಟೈಮ್ ಗೊತ್ತಿದೆ ನಮಗೆ 10 ಸೆಕೆಂಡು, ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಿಕೊಂಡ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಮಾಡಿದರೆ ಸೇಮ್ ಆನ್ಸರ್ ಬರುತ್ತಾ? ಓಕೆ, ಚೆಕ್ ಮಾಡು. ಸೊ ಡಿಸ್ಪ್ಲೇಸ್ಮೆಂಟಿಗೆ ನಾವು ಯಾವುದು ಇಕ್ವೇಷನ್ ಯೂಸ್ ಮಾಡೋಣ? ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರನ್ನು ಗ್ರಾವಿಟೇಷನಲ್ ಫಾಲ್ ಅಥವಾ ಫ್ರೀ ಫಾಲ್ ಇದ್ದಾಗ ಏನಾಗುತ್ತೆ, ವಿ ನಾಟ್ ಟಿ 0 ಆಯಿತು, ವಿ ನಾಟ್ 0 ಆಯಿತು, ಹಾಗಾಗಿ ವಿ ನಾಟ್ ಟಿನೂ 0 ಆಯಿತು. ಎಕ್ಸಲರೇಷನ್ ಈಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಜಿಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ, ಹಾಗಾಗಿ ಎಚ್ ಈಕ್ವಲ್ಸ್ ಟು ಹಾಫ್ ಜಿ ಟಿ ಸ್ಕ್ವೇರ್ ಆಯಿತು. ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಜಿಯನ್ನು 10 ಅಂತ ತಗೊಳ್ಳಿ ಅಂದಿದ್ದಾರೆ, ಟಿ ಸ್ಕ್ವೇರ್ ಇದೆ, ಟೈಮ್ 10 ಸೆಕೆಂಡ್ ಇದೆ, ಸೊ 10 ಸ್ಕ್ವೇರ್ ಆಯಿತು ಇದು. ಸೊ ದಿಸ್ ಈಸ್ ಈಕ್ವಲ್ಸ್ ಟು 500 ಮೀಟರ್. ಓಕೆ, ಸೊ ಟೈಮ್ ಎಷ್ಟಿದೆ? 10 ಸೆಕೆಂಡ್ ಇದೆ, ಹಾಗಾಗಿ ನಾವು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? 500/10. ಸೊ ದಟ್ ಈಸ್ ಈಕ್ವಲ್ಸ್ ಟು 50 ಮೀಟರ್ ಪರ್ ಸೆಕೆಂಡ್. ಸೊ ಬೋತ್ ಕೇಸಲ್ಲೂ ಕೂಡ ಎರಡೂ ನಾವು ರೂಲ್ಸ್ ಪ್ರಕಾರನೇ ಮಾಡಿದ್ದೀವಿ, ಆನ್ಸರ್ ಸೇಮ್ ಬರುತ್ತೆ. ಓಕೆ, ಯಾವುದು ಕನ್ವೀನಿಯೆಂಟ್ ಅನ್ನೋದು ಪ್ರಾಬ್ಲಮ್ ನೋಡಿದಾಗ ಗೊತ್ತಾಗುತ್ತೆ. ಕೆಲವೊಮ್ಮೆ ಇನಿಷಿಯಲ್ ವೆಲಾಸಿಟಿ ನೋಡಿ, ಇಲ್ಲಿ ಫೈನಲ್ ವೆಲಾಸಿಟಿ ಕೊಡಲಿಲ್ಲ, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಫ್ರೀ ಫಾಲ್ ಆಗಿರೋದ್ರಿಂದ. ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ ಎವರೇಜ್ ವೆಲಾಸಿಟಿ ಮೇಲೆ ಬಂದಾಗ ನಾವು ಎರಡರಲ್ಲಿ ಒಂದು ಫಾರ್ಮುಲಾವನ್ನು ನೆನಪಿಟ್ಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಇನ್ನೊಂದಿಷ್ಟು ವಿಷಯಗಳನ್ನು ನೆಕ್ಸ್ಟ್ ಕ್ಲಾಸಿಗೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.